ಆದರೆ ಇದೊಂದು ಕಮರ್ಷಿಯಲ್ ಕಾದಂಬರಿ, ಜನಪ್ರಿಯ ಕಾದಂಬರಿ ಅಂತೀವಲ್ಲ ಆ ಥರ. ಸೊ ಓದಿ ಇದಕ್ಕೊಂದು ಸಂತೋಷ ಸಿಕ್ಕರೆ, ನಿಮಗೊಂದು ಭಯ ಆದರೆ ಅಷ್ಟರ ಮಟ್ಟಿಗೆ ನನ್ನ ಬರವಣಿಗೆ ಸಾರ್ಥಕ. ಸೊ ನಾನು ಈಗ ಯಾವ ಪುಸ್ತಕದ ಬಗ್ಗೆ ನಾನು ಮಾತಾಡಲ್ಲ, ಯಾಕೆಂದರೆ ಆಲ್ರೆಡಿ ಹಿರಿಯರು ಮಾತಾಡೋದ್ರಿಂದ ನಾನು ಪುಸ್ತಕದ ಬಗ್ಗೆ ಯಾವುದು ಮಾತಾಡಲ್ಲ. ಅದಲ್ಲದೆ ಓದುಗರು ಪುಸ್ತಕದ ಬಗ್ಗೆ ಮಾತಾಡಲಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಹೊತ್ತಲ್ಲಿ ಆದರೆ ಒಂದಷ್ಟು ಜನರನ್ನ ನಾನು ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಸಂಧ್ಯಾ ಮೇಡಮ್ ಹೇಳಿದ್ರು ಡಾಕ್ಟರ್ನ ತಂದಿದ್ರು ಅಂತ. ಆ ಡಾಕ್ಟರು ನಿಜವಾದ ಪಾತ್ರ. ಅಂದರೆ ಬೆಂಗಳೂರಿನ ಪ್ರಸಿದ್ಧ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಕಲ್ಯಾಣ್ ಸುಂದರಂ ಅಂತ. ಈ ಕಾದಂಬರಿ ಬರೆಯುವ ಮೊದಲು ನಾನು ಅವ್ರನ್ನ ಭೇಟಿಯಾಗಿದ್ದೆ. ಇಲ್ಲಿ ಕೆಲವು ಮನೋಶಾಸ್ತ್ರದ ವಿಷಯಗಳು ಮತ್ತು ಜ್ಯೋತಿಷಾಸ್ತ್ರದ ವಿಷಯಗಳನ್ನು ಸೇರಿಸಿ ಬರಿಬೇಕು ಅಂತ ಒಂದು ಆಸೆ ಇತ್ತು. ಸೊ ಹಾಗಾಗಿ ಅವ್ರನ್ನ ಭೇಟಿಯಾದೆ. ಅವರಿಂದ ಅಧ್ಯಾಯ ಶುರು ಮಾಡಿದೆ. ಆದರೆ ಸಮಸ್ಯೆ ಏನಾಯಿತು ಅಂದರೆ, ಅವ್ರು ಕೊಟ್ಟ ವಿಷಯಗಳು ಎಷ್ಟಾಗ್ಬಿಡ್ತು ಅಂದರೆ ಪ್ರಾಬಬ್ಲಿ ಅದೇ ಒಂದು 300-400 ಪುಟ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ಕಾದಂಬರಿಯಲ್ಲಿ ಅವ್ರು ಹೇಳಿದ್ರು ನನ್ನ ಬೆಳೆಸ್ಬೋದಾಗಿತ್ತು ಅಂತ. ಬಹುಶಃ ಬೆಳೆಸಿದ್ರೆ ಒಂದು 700-800 ಪುಟದ ಕಾದಂಬರಿ ಆಗ್ಬಿಡೋದು. ಸೊ ಅದು ಭಾಳ ಸಮಸ್ಯೆ ಆಗೋದು ನನಗೆ. ಸೊ ಹಾಗಾಗಿ ಅದನ್ನು ಬಹುಶಃ ಮುಂದಿನ ಕಾದಂಬರಿಯಲ್ಲಿ ತರೋ ಒಂದು ಉದ್ದೇಶ ಇದೆ. ಸೊ ಅದಾದ ನಂತರ ನನಗೆ ಜ್ಯೋತಿಷಾಸ್ತ್ರದ ವಿಷಯಗಳು ಬೇಕು ಅಂತ ಅಂದಾಗ ಸ್ನೇಹಿತರು ರಂಗರಾಜ್ ಚಕ್ರವರ್ತಿ ಅಂತ ಒಬ್ಬರಿದ್ದಾರೆ. ಅವರು ಬಹುಶಃ ಬಂದಿಲ್ಲ. ಅವರು ಕೆಲವು ಕುತೂಹಲಕಾರಿ ವಿಷಯಗಳನ್ನು ಹೇಳಿದರು. ಏನಂದರೆ, ಇದು ನಂಬಿಕೆ ಅಪನಂಬಿಕೆ ಬಿಟ್ಬಿಡಿ, ಏನು ಅಂದರೆ ಇದು ನಿಮಗೆ ಜ್ಯೋತಿಷಾಸ್ತ್ರ ಅಂದರೆ ರಾಶಿ ಭವಿಷ್ಯಗಳ ಮೇಲೆ ಮನುಷ್ಯನ ವ್ಯಕ್ತಿತ್ವ ನಿರ್ಧಾರಿತವಾಗುತ್ತೆ ಅನ್ನೋದೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರು. ಸೊ ಅವೆರಡನ್ನೂ ಸೇರಿಸಿ ಬರಿತಾ ಕೂತೆ. ಸೊ ಬರಿತಾ ಇಲ್ಲೊಂದು ಪಾತ್ರ ಏನಾಯಿತು ಅಂದರೆ, ಯಾಕೋ ಗೌಡ ಅಂತ ಹೆಸರು ತೊಗೊಂಡೆ, ಒಕ್ಕಲಿಗರ ಹೆಸರು. ಆ ಪಾತ್ರ ಬರಿತಾ ಸತ್ತೋದ ನಂತರ ಅವರ ಅಂತ್ಯಕ್ರಿಯೆಗಳ ಬಗ್ಗೆ ಬರಿಬೇಕಲ್ಲ. ನನಗೆ ಒಕ್ಕಲಿಗ ಸಮುದಾಯದ ಬಗ್ಗೆ ಏನೂ ಐಡಿಯಾ ಇಲ್ಲ, ಸುಮ್ಮನೆ ಬರೆದ್ಬಿಟ್ಟಿದ್ದೀನಿ. ಸರಿ, ಇನ್ನೇನು ಮಾಡೋದು ಅಂತ ಒಂದು ಮಧ್ಯಾಹ್ನ ಬರಿತಾ ಕೂತಿದ್ದೀನಿ. ತಕ್ಷಣ ಆಫೀಸಲ್ಲಿ ನಮ್ಮ ಸೀನಿಯರ್ ಮಿತ್ರ ಒಬ್ರು ಇದ್ದಾರೆ, ಲೋಕೇಶ್ ಅಂತ. ಅವ್ರಿಗೆ ಫೋನ್ ಮಾಡಿದೆ. ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರು ಹಲೋ ಅಂದರೆ, ನಾನು ಹಾಯ್ ಇಲ್ಲ ಹಲೋ ಇಲ್ಲ. ಸರ್, ನಿಮ್ಮಲ್ಲಿ ಸತ್ತೋದ ನಂತರ ಏನು ಮಾಡ್ತೀರಿ ಅಂದೆ. ಪಾಪ ಅವ್ರು ಏನೂ ಅಂದ್ಕೊಳ್ಳಿಲ್ಲ. ಅವರು ನನಗೆ ನಿಧಾನಕ್ಕೆ ಎಲ್ಲ ಡೀಟೇಲ್ ಆಗಿ ಎಲ್ಲ ವಿವರಗಳನ್ನು ಕೊಟ್ಟರು. ಸೊ ಆ ನಂತರ ನಾನು ಒಂದೊಂದೇ ಅಧ್ಯಾಯಗಳನ್ನು ಬರೆದೆ. ಸರಿ, ಬರೆದ್ಮೇಲೆ ಇನ್ನು ಓದಿಸ್ಬೇಕಲ್ಲ, ಇನ್ಯಾರು ನಮಗೆ ಪಾರ್ಟ್ನರ್ಸ್ ಇನ್ ಕ್ರೈಮ್ ಅಂತ ನನ್ನ ಗೆಳತಿ ಭಾರತಿ. ಸೊ ಅವರಿಗೆ ಒಂದು ಅಧ್ಯಾಯ ಕಳಿಸ್ಕೊಟ್ಟೆ, ಚೆನ್ನಾಗಿದೆ ಬರೀರಿ ಅಂದೆ. ಎರಡನೇ ಅಧ್ಯಾಯ ಕಳಿಸ್ಕೊಡೋ ಹೊತ್ತಿಗೆ ಅವ್ರು ಆಗಲೇ ಅಮೇರಿಕಾ ಅಂದರೆ ಅವ್ರ ಮಗನ ಭೇಟಿಯಾಗ ಹೋಗಿದ್ರು ಅವರು. ಸೊ ಎಷ್ಟು ಸಮಸ್ಯೆ ಆಯಿತು ಅಂದರೆ, ಸಮಸ್ಯೆ ಅಂತಲ್ಲ, ಎಷ್ಟು ಇದಾಯಿತು ಅಂದರೆ, ನಾನು ಬೆಳಿಗ್ಗೆ ಕಳಿಸೋದು ಅವ್ರು ಸಂಜೆ ರಿಪ್ಲೈ ಮಾಡೋದು, ನಾನು ಮತ್ತೆ ಮಾರನೇ ದಿವಸ ಬೆಳಿಗ್ಗೆ ಕಳಿಸೋದು ಮತ್ತೆ ಅವ್ರು ಸಂಜೆ ರಿಪ್ಲೈ ಮಾಡೋದು. ಇದೊಂಥರ ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್ ಥರ ಆಗೋಗಿತ್ತು. ಸೊ ನಿಧಾನಕ್ಕೆ, ಆದರೆ ತುಂಬ ಡೀಟೇಲಾಗಿ ಅವರು ಜನಪ್ರಿಯ ಸಾಹಿತ್ಯವನ್ನು ಓದೋದು ತುಂಬ ಕಡಿಮೆ, ಬಟ್ ತುಂಬ ಡೀಟೇಲಾಗಿ ಎಲ್ಲವನ್ನು ನೋಡಿ ಇದು ಸರಿ ಇದೆ, ಇದು ಸರಿ ಇಲ್ಲ, ಇಲ್ಲೊಂಚೂರು ಬೆಳಿಬೇಕು ಅಂತ ಎಲ್ಲವನ್ನು ಹೇಳ್ಕೊಟ್ಟವರು ಭಾರತಿ. ಆ್ಯಂಡ್ ಕೊನೆಯಲ್ಲಿ ಅಫ್ಕೋರ್ಸ್ ನನ್ನ ಹೆಂಡತಿ, ಅವಳಿಗೆ ಪ್ರತಿ ಅಧ್ಯಾಯದಲ್ಲೂ 10 ಅನುಮಾನ, ಇದ್ಯಾಕೆ ಹೀಗಿರುತ್ತೆ, ಇದ್ಯಾಕೆ ಹಾಗೆ, ಅದ್ಯಾಕೆ ಹಾಗೆ ಅಂತ. ಪ್ರತಿ ಅಧ್ಯಾಯ ತಿದ್ದಿ ಬಹುಶಃ ಆ ತಿದ್ದಿದ್ರಿಂದನೇ ಅದು ಲಾಜಿಕಲಿ ಒಂದು ತಾರ್ಕಿಕ ಅಂತ್ಯ ಕಾಣೋಕ್ಕೆ ಸಾಧ್ಯವಾಯಿತು. ಸೊ ಇದಾದಮೇಲೆ ಕೊನೆಯಲ್ಲಿ ಏನು ಹೇಳಬೇಕು ಅಂದರೆ, ಇದನ್ನು ಬರಿತಾ ಇದ್ದೀನಿ ಅಂದಾಗ ಪ್ರಕಾಶ್ ಸರ್ ಏನೋ ಬರಿತಾ ಇದ್ರಲ್ಲ ಸರ್, ತಂದುಕೊಡಿ ಹೊಸದು ಅಂತಂದರು. ಸೊ ಪ್ರಕಾಶ್ ಸರ್ಗೆ ಅದನ್ನು ಕೊಟ್ಟೆ. ಸೊ ಇವ್ರನ್ನೆಲ್ಲ ನೆನೆಸ್ಕೊಳ್ತಾ ಈ ಹೊತ್ತಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಕಾದಂಬರಿ ಬಗ್ಗೆ ಹೇಳಲೇಬೇಕು ಅಂತ ಆದರೆ ಇದೊಂದು ಕಮರ್ಷಿಯಲ್ ಕಾದಂಬರಿ, ಜನಪ್ರಿಯ ಕಾದಂಬರಿ ಅಂತೀವಲ್ಲ ಆ ಥರ. ಸೊ ಓದಿ ಇದಕ್ಕೊಂದು ಸಂತೋಷ ಸಿಕ್ಕರೆ, ನಿಮಗೊಂದು ಭಯ ಆದರೆ ಅಷ್ಟರ ಮಟ್ಟಿಗೆ ನನ್ನ ಬರವಣಿಗೆ ಸಾರ್ಥಕ. ಓದಿ 2 ಸಾಲು ಹೇಳಿದ್ರೆ ಖಂಡಿತ ಸಂತೋಷ ಆಗುತ್ತೆ. ಥ್ಯಾಂಕ್ ಯು.